ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತಿರು ನಿನ್ನೊಲಿದು ಪಾದವನ್ನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಗುರುಕುಮಾರಾಯ ನಮಸ್ತುಭ್ಯಂ ಗುರುಕುಮಾರಾಯ ಸದಾತ್ಮನೆ, ಸ್ವಾನಂದಂ ಅಮೃತದೃಪ್ತಾಯ ಜೀವನ್ಮುಕ್ತಾಯ ತೇಜಸೆ. ಪ್ರಪ್ರಥಮದಲ್ಲಿ ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡಿಕೊಂಡು ಸಮಾಜದ ಸಂಜೀವಿನಿ ಎನ್ನ ಬಾಳಿನ ಚಿಜ್ಯೋತಿ ಶ್ರೀಮದ್ ವೀರಶೈವ ಶಿವ ಮಂದಿರ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಹಾನಗಲ್ಲ ಇತಿವರೆಯನ್ನರ ಕರ್ತೃತ್ವ ಶಕ್ತಿಗೆ ಅನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಯಾವತ್ತು ನನ್ನನ್ನು ಒಬ್ಬ ಸಣ್ಣ ಸಾಧಕನನ್ನು ಇವತ್ತಿನ ದಿವಸ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಚೌಕೇಶ್ವರ ಕರ್ಮಭೂಮಿಯಾಗಿರ್ತಕ್ಕಂಥ ಯಾದವಾಡ ಗ್ರಾಮಕ್ಕೆ ಕರೆತಂದು, ನೀನೊಬ್ಬ ಸಣ್ಣ ಸಾಧಕ ಆಗಿದ್ದರೂ ಸಹಿತ ಸಮಾಜಕ್ಕಾಗಿ ನೀನು ದುಡಿಬೇಕಂತಕ್ಕಂಥ ಮಾರ್ಗದರ್ಶನವನ್ನು ನೀಡಿ ನನ್ನಂಥ ಎಷ್ಟೋ ಸಾಧಕರ ಸಮಾಜದ ಸೇವೆಯ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಗೋಕಾಕ್ ನಗರದ ಪ್ರತಿಷ್ಠಿತ ಮಠವಾಗಿರ್ತಕ್ಕಂಥ ಶೂನ್ಯ ಸಂಪಾದನಾ ಮಠದ ಶ್ರೀಮನ್ ಮಹಾರಾಜ ನಿರಂಜನ ಪ್ರಣವ ಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಯಾವತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನ ಲಿಂಗ ದೀಕ್ಷಾ ಗುರುಗಳು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮತ್ತು ಗಣಲಿಂಗ ಚಕ್ರವರ್ತಿ ಪ್ರಭುಕುಮಾರ ಶಿವಾಚಾರ್ಯ ಪಾದಗಳಿಗೆ ಅನಂತ ಕೋಟಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಯಾವತ್ತು ಸೋಲಾಪುರದ ಕಿರೀಟ ಮಠದ ಪರಮ ಪೂಜ್ಯರ ಪಾದಗಳಿಗೆ ಹಣೆ ಮನೆದು, ಸುನದೋಳಿ ಪರಮ ಪೂಜ್ಯರ ಪಾದಗಳಿಗೆ ಹಣೆ ಮನೆದು, ಹೊಳೆಯಿಟಿಗೆ ಪರಮ ಪೂಜ್ಯರ ಪಾದಗಳಿಗೆ ಹಣೆ ಮನೆದು, ನದಿ ಇಂಗಳಗಾಂವದ ಪರಮ ಪೂಜ್ಯರ ಪಾದಗಳಿಗೆ ಹಣೆ ಮನೆದು, ಯಾವತ್ತು ನಮ್ಮ ಹುಣಸಾದ ಪರಮ ಪೂಜ್ಯರಲ್ಲಿಯೂ ಶರಣೆಂದು, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಆದಿಯಾಗಿ, ಎಲ್ಲ ಸಾಧಕರ ಆದಿಯಾಗಿ, ಸಮಸ್ತ ಯಾದವಾಡ ಗ್ರಾಮದ ಶರಣ ಬಾಂಧವರೇ, ತಮ್ಮೆಲ್ಲರ ಅಂತರಾತ್ಮದ ಚಿಜ್ಯೋತಿಗೆ ಶರಣು ಶರಣಾರ್ಥಿಗಳು. ಎತ್ತನ ಮಾಮರ ಎತ್ತನ ಕೂಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಗೂ ಸಮುದ್ರದೊಪ್ಪಿಗೂ ಎತ್ತನಿಂದೆತ್ತ ಸಂಬಂಧವಯ್ಯ, ಎನಗೂ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತನಿಂದೆತ್ತ ಸಂಬಂಧವಯ್ಯ ಎನ್ನುವ ಅಲ್ಲಮ ಪ್ರಭುದೇವರ ಮಾತಿನಂತೆ ಯಾವ ಪ್ರಭುದೇವರು ಹೇಳಿರ್ತಕ್ಕಂಥ ಮಾತು ಇವತ್ತಿನ ದಿವಸ ತಾವೆಲ್ಲರೂ ನಿಜ ಅಂತಕ್ಕಂಥದ್ದು ತೋರಿಸಿದ್ದೀರಿ. ಯಾವ ರೀತಿ ಒಳಗತ್ತಂದ್ರೆ ಹೇಳ್ತಾರೆ ಅವರು, ಎತ್ತನ ಮಾಮರ ಎತ್ತನ ಕೂಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ. ಮಾಮರ ಅಂತಂದ್ರೆ ಮಾವಿನ ಮರ, ಎಲ್ಲೋ ಇರ್ತಕ್ಕಂಥ ಮಾವಿನ ಮರಕ್ಕೂ ಎಲ್ಲೋ ಇರ್ತಕ್ಕಂಥ ಕೋಗಿಲೆಗೂ ಎಷ್ಟು ಬಾಂಧವ್ಯ ಅಂತಂದ್ರೆ, ಆ ಮಾವಿನ ಮರ ಚಿಗುರು ಒಡೀತದ ಅನ್ನೋ ಸಮಯದೊಳಗೆ ಕೋಗಿಲೆ ಕೂಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ವಸಂತ ಕಾಲ ಅಂತ ಕರೀತಾರೆ. ಇದು ವಸಂತ ಕಾಲ ಈಗ ಪ್ರಾರಂಭ ಆಗಿತ್ತು. ಎಂಥ ಸುದೈವ ನೋಡ್ರಿ, ಎಂಥ ಸಮಯ. ಈ ಸಮಯದೊಳಗೆ ವಸಂತ ಕಾಲ ಪ್ರಾರಂಭ ಆಗ್ಯದ. ಮತ್ತು ಎರಡನೇ ಲೈನದೊಳಗೆ ಹೇಳ್ತಾರೆ,
ಬೆಟ್ಟದ ನೆಲ್ಲಿಗೂ ಸಮುದ್ರದ ಉಪ್ಪಿಗೂ ಎತ್ತನಿಂದತ್ತ ಸಂಬಂಧವಯ್ಯ. ಎಲ್ಲೋ ಕೆಳಗಿರ್ತಕ್ಕಂಥ ಸಮುದ್ರದ ಉಪ್ಪಿಗೂ ಎಷ್ಟು ಎತ್ತರವಾಗಿರ್ತಕ್ಕಂಥ ಬೆಟ್ಟದ ಮೇಲಿರ್ತಕ್ಕಂಥ ನೆಲ್ಲಿಯ ಗಿಡದ ನೆಲ್ಲಿಕಾಯಿಗೂ ಏನು ಸಂಬಂಧ ನೋಡ್ರಿ. ಎಷ್ಟು ದೂರ ಬೆಟ್ಟ ಅಂದ್ರೆ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಕೋನ್ ಬ್ಯಾನ್ ಹಾಕದ್ ಮ್ಯಾಲೆ ನೋಡಿದ್ರೆ ಅಷ್ಟು ಎತ್ತರದಲ್ಲಿರ್ತಕ್ಕಂಥ ನೆಲ್ಲಿ ಗಿಡದ ಒಂದು ನೆಲ್ಲಿ ಹಣ್ಣು ನೆಲ್ಲಿಕಾಯಿಯನ್ನು ನಾವು ತೆಗೆದು ಬಂದು ಒಂದು ಸ್ವಲ್ಪ ಸಮುದ್ರದ ಉಪ್ಪಿನ ಜೋಡಿ ಬೆರೆಸಿ ತಿಂದೇವಂದ್ರೆ ಎಂಥ ರುಚಿ ಬರ್ತದೆ ನೋಡ್ರಿ. ಈಗಾಗಲೇ ನೆಲ್ಲಿಕಾಯಿ ಆಮೇಲೆ ಸಮುದ್ರದ ಉಪ್ಪು ಅಂದುಗಳ ಪಾತಲಾಗಿ ನೀರು ಬಂದಿರ್ಬೇಕು ಬಾಯಿ ಒಳಗೆ. ನೋಡ್ರಿ, ಎಲ್ಲೋ ಇರ್ತಕ್ಕಂಥ ಸಮುದ್ರದ ಉಪ್ಪು, ಎಲ್ಲೋ ಇರ್ತಕ್ಕಂಥ ನೆಲ್ಲಿಕಾಯಿಯನ್ನು ಕೂಡಿಸಿ ನಾವು ಒಂದು ಸ್ವಲ್ಪ ಸೌದೆವು ಅಂತಂದ್ರೆ ಎಷ್ಟು ರುಚಿಕಟ್ಟಾದ ನಮಗ ಗೊತ್ತಾಗ್ತದಲ್ಲ. ನಿಮ್ಮ ಇರ್ತಕ್ಕಂಥ ಯಾದವಾಡ ಚೌಕೇಶ್ವರ ಮಠ ಎಲ್ಲಿ, ನಾವು ಹುಟ್ಟಿದ್ದೆಲ್ಲೋ, ಗೋಕಾಕ್ ಪರಮ ಪೂಜ್ಯ ಗುರುಗಳು ಮಾರ್ಗದರ್ಶನ ಎಲ್ಲೋ ನೋಡ್ರಿ. ಹುಟ್ಟಿದ್ದು ಬಿಜಾಪುರ, ಬೆಳೆದಿದ್ದು ಬಾಗಲಕೋಟ, ನಮ್ಮ ಕರ್ಮ ಭೂಮಿ ಅಂತ ಅನಿಸ್ಕೊಂಡಿದ್ದೀವತ್ತ ಬೆಳಗಾವಿ ಜಿಲ್ಲಾ. ಗುರುವಿನ ಆಶೀರ್ವಾದ ಹೇಗಿರ್ತದಂದ್ರ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಪೂರ್ವದೊಳಗ ಒಂದು ಸಂಕಲ್ಪ ಅಂತ ಮಾಡ್ತೇವೆ. ಒಂದು ಸ್ವಲ್ಪ ಪ್ರವಚನ ಮಾಡ್ಬೇಕಾದ್ರೆ ನಾವು ಪ್ರಾರಂಭದೊಳಗೆ ಹೇಳ್ಕೊತ ಬರ್ತಿದ್ದೇವೆ ಎಲ್ಲ ಊರೊಳಗೆ. ಇಡೀ ನಮ್ಮ ಜೀವನವನ್ನ ಏನು ಸಂಸಾರ ಅನ್ನುವಂಥ ಬಹುಬಂಧನವನ್ನದೊಳಗೆ ನಾವೇನು ಸಂಸಾರ ನಡೆಸಿದೇವಲ್ಲ, ಅದರಿಂದ ಸ್ವಲ್ಪ ನಾವು ಹೊರಗೆ ಬಂದು ಒಂದಿಷ್ಟು ಸಮಯವನ್ನ, ನಮಗೆ ದೇವರು 100 ವರ್ಷ ಆಯುಷ್ಯ ಕೊಟ್ಟಾನಂದ್ರೆ ಅದರೊಳಗೆ ನಾವು ಒಂದು 10 ವರ್ಷ ಆದ್ರೆ ದೇವರ ಸೇವೆಯಲ್ಲಿ ಮುಡುಪಾಗಿರ್ಬೇಕನ್ನುವಂಥ ಏನು ಪ್ರವಚನದೊಳಗೆ ಹೇಳ್ಕೊಟ್ಟು ಬಂದೆವು. ಆ ಒಂದು ಸಂಕಲ್ಪ ಮಾಡ್ಬೇಕು ನಾವು ದೇವರ ಹತ್ರ. ಯಾವ ಸಂಕಲ್ಪ? ನನ್ನ ಆಯುಷ್ಯ ಇವತ್ತು ಭಗವಂತ 100 ವರ್ಷ ಕೊಟ್ಟಿರ್ಬಹುದು, 200 ವರ್ಷ ಕೊಟ್ಟಿರ್ಬಹುದು, ಅಥವಾ ನನಗೆ ಸಾವೇ ಇಲ್ಲ ಅಂತಕ್ಕಂಥ ಭಾವ ನಮ್ಮೊಳಗೆ ಇತ್ತು ಅಂತಂದ್ರ ಅದರೊಳಗೆ ಒಂದು ಸ್ವಲ್ಪ ನಾವು ಹಂಗ ಹುಟ್ಟಿದೆವು ಹಂಗ ಸತ್ತೇವು ಅಂತಂದ್ರ ನಮಗ್ ಬೆಲೆ ಇರೋದಿಲ್ಲ. ಯಾಕೆ ಹೇಳ್ರಿ? ಪ್ರಾಣಿಗಳ ಸಹಿತ ಹುಟ್ಟದಾವು, ಮನುಷ್ಯನು ಹುಟ್ಟುತ್ತಾನ, ಮನುಷ್ಯನು ಸಾಯ್ತಾನ, ಪ್ರಾಣಿಗಳು ಸಾಯ್ತಾವ. ಏನು ವ್ಯತ್ಯಾಸ ಅಂತಂದ್ರ ಮನುಷ್ಯನಿಗೆ ಒಂದು ಸ್ವಲ್ಪ ವಿಚಾರ ವಿವೇಕ, ಒಂದು ಸ್ವಲ್ಪ ಆಲೋಚನೆ ಗುಣ ಮನುಷ್ಯನಿಗೆ ಬಿಟ್ಟರೆ ಪ್ರಾಣಿಗಳಿಗಿಲ್ಲ. ವಿಚಾರ ಶಕ್ತಿ ಜ್ಞಾನ ಶಕ್ತಿ ಯಾವ್ದ್ರಾಗೂ ಇತ್ತು, ಯಾವ ಪ್ರಾಣಿಗಾದ್ರೂ ಇತ್ತು ಅಂತಂದ್ರದು ಮನುಷ್ಯ ಪ್ರಾಣಿ ಅಂತಕ್ಕಂಥ ಒಂದು ಶ್ರೇಷ್ಠ ಪ್ರಾಣಿ ಮಾತ್ರ ದೇವ್ರು ಕೊಟ್ಟಿದ್ದಾನೆ. ಈ ಏನು ನಾವು ಒಂದು ಮನುಷ್ಯ ಜನ್ಮ ಒಂದು ಏನು ತಾಳಿರ್ತೇವಲ್ಲ, ಇಡೀ ಜೀವನ ಪರ್ಯಂತರ ನಾವು ಸಂಸಾರ ಅದು ಇದು 108 ನಾವು ಮಾಡಿದ್ರೆ ಸಹಿತ ಒಂದು ಸ್ವಲ್ಪ ನಮ್ಮ ಜೀವನವನ್ನು ಗುರುವಿಗಾಗಿ ಒಂದು ದೇವರ ಸೇವೆಗಾಗಿ ಮುಡುಪಿಟ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅದೇ ನಿಟ್ಟಿನೊಳಗ ಈ ಚೌಕಿ ಮಠದೊಳಗೆ ಪ್ರಾರಂಭದೊಳಗೆ ನಾವು ಇದೇ ವರ್ಷ ಭಾಳ ಇಲ್ಲ, ಈಗ ಒಂದು 7 ತಿಂಗಳು ನಡೆದಿರ್ಬೋದು. ಆಗಸ್ಟ್ ತಿಂಗಳ ಶ್ರಾವಣ ಮಾಸದೊಳಗೆ 2ನೇ ಸೋಮವಾರಕ್ಕೆ ನಾನು ಈ ಚೌಕಿ ಮಠಕ್ಕೆ ಗಡಿಗೆ ಬಸವೇಶ್ವರ ಆವರಣದೊಳಗೆ ಪೂರ್ವ ಪ್ರವೇಶವನ್ನು ನಾವಿಲ್ಲಿ ಬಂದಿದ್ದು. ಯಾವ ರೀತಿ ಒಳಗೆ ಬಂದೇವತ್ತಂದ್ರೆ ನಾವು ಸಹಜವಾಗಿ ಮಠಕ್ಕೆ ಆಗಬೇಕು ಅಂತ ಬಂದವಲ್ಲ. ಯಾಕೆ ನಾ ಎತ್ತನ ಮಾಮರ ಎತ್ತನಕ್ಕೆ ಹೋಗಿರಿ, ಎತ್ತನಿಂದ ಸಂಬಂಧವಯ್ಯ ಅಂತ ವಚನ ಹೇಳಿದೆವಂದ್ರೆ, ಸುಮ್ಮನೆ ನಾವು ಓದ್ಬೇಕಾದ್ರೆ ಒಂದು ಮಠದೊಳಗೆ ಹಾಗೆ ಇದ್ದೆವು. ಓದ್ಕೋತಿದ್ದಾಗ ಅಪ್ಪವ್ರಿಗೆ ನಮಗೆ ಅವಾಗಿಂತ ಸ್ವಲ್ಪ ವಹಿವಾಟು, ಶೂನ್ಯ ಸಂಪಾದಪ್ಪ ಅವ್ರಿಗೆ ನಮಗೆ. ನಮ್ಮ ಹಿರಿಯರು ಅಲ್ಲಿ ಮರಿ ಹುಡ್ಕೋತ ಇಲ್ಲಿ ಮರಿ ಹುಡ್ಕೋತ ಅಲ್ಲಿ ಮರಿ ಹುಡ್ಕೋತ ಸುಮ್ ಹಂಗೆ ಜಂಗಮರ್ ಕಂಡ್ರೆ ಎಳದು ನಮಸ್ಕಾರ ಮಾಡೋ ಗುಣ ಎಲ್ಲ ಭಕ್ತರಲ್ಲಿ ಇರ್ತದೆ. ಅದೇ ರೀತಿ ಒಳಗೆ ಇಲ್ಲಿ ಒಂದು ಮಠ ಐತಂದು ಹಂಗೆ ಸುಮ್ ನಮ್ಮನ್ನು ಮಾತಾಡ್ಸಕ್ ನೋಡಾಕ ಸ್ವಾಮಿಗಳು ನಮಸ್ಕಾರ ಮಾಡಾಕತ್ ಬಂದಾಗ ಅಜರ ಹಿಂಗ್ರಿ ಮಠ ಅದ ಮತ್ತು ಒಂದು ಸ್ವಲ್ಪ ತಾವು ನೋಡ್ಕೊಂಡ್ ಬಂದ್ರೆ ಚಲೋ ಆಗ್ತದ ಅನ್ನೋ ಉದ್ದೇಶಕ್ಕೆ ಕರೆದ್ರು.
ಅವಾಗ ನಾ ಇನ್ನೂ ಓದಬೇಕನ್ನೋ ಮನಸ್ಸಿನೊಳಗೆ ಇಟ್ಕೊಂಡಿದ್ದೆ. ಈಗಾದ್ರೂ ಓದೋದನ್ನು ಓದೋದು ನಡೆದದ. ಆದ್ರೆ ಯಾಗಿರ್ತದ ಗುರುವಿನ ಮಹಿಮಾ ಅನ್ನೋದಕ್ಕೆ ನಿಮ್ಮ ಊರೊಳಗೆ ಅಜ್ಜ ಇನ್ನೂ ಗದ್ದಿಗೆ ಒಳಗೆ ಜೀವಂತ ಅದಾನ, ಇನ್ನೂ ಜಾಗೃತ ಅದಾನ ಅನ್ನೋದು ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾನೆ. ಆಯ್ತ್ರಿ, ನೋಡು ಮಾಡ್ರಿ ನಾ ಅಷ್ಟೇ ಹೇಳಿ ಕಳಿಸಿದ್ನಿ. 1-2 ದಿನ ಆದ್ಮೇಲೆ ಮತ್ತೆ ಹಂಗೆ ಫೋನ್ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರು. ನನ್ನ ತಲೆಯೊಳಗೆ ಇದ್ದಿದ್ದಿಲ್ಲ ಯಾದವಾರ ಗ್ರಾಮ ಇಂಥಲ್ಲಿ ಆಗ್ತದ, ಇದ ವರ್ಷ ಪಟ್ಟಾಭಿಷೇಕ ಆಗ್ತದ ನಮ್ಮ ತಲೆಯೊಳಗೆ ಇದ್ದಿದ್ದಿಲ್ಲ. ಆಯ್ತು, ಯಾಕೋ ಕರೆ ಹಾಕೊಂತಾರ ಪ್ರೇಮದಿಂದ ಸುಮ್ಮನೆ ಊರಿಗೆ ನಾವು ಬಂದಾಗ ಹಂಗ ಚೌಕಿ ಮಠ ಕಟ್ಟು ಹೋದೆವು. ಚೌಕಿ ಮಠದ ಇನ್ನೇನು ಇದ್ದಿದ್ದಿಲ್ಲ. ನೀವಾಗ ನೋಡಿದ್ರೆ 6 ತಿಂಗಳ ಮುಂಚೆ ಚೌಕಿ ಮಠದೊಳಗತ್ತ. ಅದ ನಂತರ ಮತ್ತ ಕರ್ತೃಗಳ ಗದಿಗೆ ಎಲ್ಲೈತಿ ಅತ್ಕದ, ಎಲ್ಲೇ ಹಳ್ಳದ ದಂಡಿಗೆ ಐತ್ರಿ, ಕುಂಬಾರ ಹಳ್ಳಕ್ಕೆ ಐತಿ ಅಂತ ನಮ್ಮನ್ನ ಕರ್ಕೊಂಡು ಹೋದ್ರು. ನೋಡ್ರಿ ಅಜ್ಜನ್ ಎಂಥ ಶಕ್ತಿ ಅದ ಗದಿ ಒಳಗೆ, ನಾ ಸುಳ್ಳು ಹೇಳಂಗಿಲ್ಲ. ಯಾಕಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಸಿಂಹಾಸನ ಇದು ಚೌಕ್ಯ ಪಜ್ಜರ್ ಕೂತ್ ಹೋಗಿರ್ತಕ್ಕಂಥ ಸಿಂಹಾಸನ. ಇಲ್ಲಿ ಕುಂದಿರ್ಬೇಕಂದ್ರೆ ಅವನ ಅಪ್ಪನೇ ಇರ್ಲಾರ್ದ ಮತ್ತೆ ಯಾರು ಕೂರ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಸ್ವಾಭಾವಿಕವಾಗಿ ನಾ ಏನು ಗದಿಗೆ ಒಳಗೆ ಹೋಗಿ 5 ನಿಮಿಷ ಕಣ್ಣು ಮುಸ್ಕೊಂಡು ನಿಂತ್ನಿ. ಏನು ಪ್ರೇರಣೆ ಆಯ್ತು ಗದಿಗೆ ಅಂತ, ಏನು ಆಶೀರ್ವಾದ ಆಯ್ತು, ಏನು ಬೆನ್ನು ಪಡೆದ್ರು, ಯಾರು ಬಂದು ಏನು ಉಪದೇಶ ಮಾಡಿದ್ರು ಗೊತ್ತಾಗ್ಲಿಲ್ಲ. 2 ತಿಂಗಳದೊಳಗೆ ಶ್ರಾವಣ 7ನೇ ಸೋಮವಾರದೊಳಗನ ಪೂರ್ವ ಪ್ರವೇಶ ಆಗಿ ನಮ್ಮನ್ನು ತಂದು ಇವತ್ತು ಗಟಿಗೆ ಬಸವಣ್ಣನ ಜಾತ್ರೆ ಅಂತಂದ್ರೆ ಚೌಕ್ಯ ಪಜ್ಜರು 250 ವರ್ಷದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಗಟಿಗೆ ಬಸವಣ್ಣನ ಜಾತ್ರೆ. ಅದ ಜಾತ್ರೆಯಾಗ ಸರ್ ಈ ವರ್ಷ ನೀವು ನಮ್ಮ ಊರಿಗೆ ಬಂದಿರಂದ್ರೆ ಈ ವರ್ಷ ನೀವು ಮೇನ್ಯಾಗ ಹತ್ತಿ ಬರ್ಬೇಕಂತ ಎಲ್ಲಾ ಭಕ್ತರ ಸಂಕಲ್ಪ. ನಮ್ಮನ್ನು ಇವತ್ತು ಪಟ್ಟಾಭಿಷೇಕ ಮಾಡಿ ಶಿವನಿ ಸಿಂಹಾಸನದ ಮೇಲೆ ಕುಂದಿರ್ತಕ್ಕಂಥ ತಾಕತ್ತು ಗಟಿಗೆ ಬಸವೇಶ್ವರ ನಿಮ್ಮೆಲ್ಲರಿಗೂ ಕೊಟ್ಟಿದ್ದಾನ. ಅಂತ ಭಕ್ತರು ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ. ಇಂಥ ಸೇವೆಯನ್ನು ನಿಮ್ಮ ಸಮಾಜಕ್ಕೆ ನಾನು ಯಾದವಾಡ ಸಮಾಜದೊಳಗೆ, ಯಾದವಾಡ ಗ್ರಾಮದೊಳಗೆ ಯಾವತ್ತು ಯಾದವಾಡ ಜನತೆ ಒಂದು ಕಿವಿ ಮಾತು ಹೇಳೋದೇನಂದ್ರೆ, ನನ್ನ ಉಸಿರು ಇರೋ ಮಠ, ನನ್ನ ಜೀವ ಇರೋ ಮಠ ಯಾವತ್ತು ಯಾದವಾಡ ಗ್ರಾಮಕ್ಕೆ ನಾನು ದುಡಿತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಶರಣರ ವಾಣಿಯಂತೆ ನಿಮ್ಮ ಅಡಿಗಳಿಗೆ ಎಲ್ಲ ನಾನು ಹೂವ ತಾರುವನ್ನೆಲ್ಲರೇ ಹುಲ್ಲ ತಾರೇನು ಎಂಬ ಮಾತಿನಂತೆ ತಮ್ಮೆಲ್ಲರಿಗೂ ನಾನು ಯಾವತ್ತು ಚಿರಋಣಿಯಾಗಿ ಈ ಯಾದವಾಡ ಗ್ರಾಮದ ಸೇವೆಯನ್ನು ಮಾಡುತ್ತಾ ನಾವು ಹೋಗ್ತೀನಿ ಅಂತಕ್ಕಂಥ ಮಾತಿನೊಂದಿಗೆ ನನ್ನೊಂದೆರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸುತ್ತೇನೆ. ಶ್ರೀ ಗುರು ಬಸವಲಿಂಗಾಯ.